ಶಾಲೆಗಳು ಸ್ಟಾರ್ಟ್ ಆಗಿದೆ, ಶಿಕ್ಷಣ ಸಚಿವರಿಲ್ಲ. ಈಗ ಫಸ್ಟು ಅದಕ್ಕಿಂತ ಮುಂಚೆ SIR ಇದಕ್ಕೆ ಬಂದಿದ್ದು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಇಷ್ಟು ಸಮಯದೊಳಗೆ ನೀವು SIRದು ಡಿಸ್ಟ್ರಿಕ್ಟ್ ಮಟ್ಟದ್ದು ಎಲ್ಲ ಟ್ರೈನಿಂಗು ಏನೇನಿದೆ ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತು ಎಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕಿಂದನೂ ಕೂಡ ಎಲ್ಲ ಬ್ಲಾಕ್ ಇಲ್ಲಿಂದ ಅವ್ರು ಯಾರನ್ನ ಕರ್ಸ್ಕೋಬೇಕು ಅವ್ರನ್ನೆಲ್ಲ ಕರ್ಸ್ಕೊಂಡಿದ್ದಾರೆ. SIR ಭಾಳ ಇಂಪಾರ್ಟೆಂಟು. ಇಡೀ ರಾಜ್ಯದ ಜನರ ಒಂದು ಮತದಾರರ ಹಕ್ಕು ಏನಿದೆ ಅದನ್ನ ಅವರಿಗೆ ಕೊಡಿಸ್ಬೇಕಾಗುತ್ತೆ. ಮತ್ತೆ ಇದನ್ನ BJPಯವರು ಬೇರೆ ರೀತಿಯಲ್ಲಿ ಉಪಯೋಗ ಮಾಡಿಕೊಡ್ತಾರೆ. ಅದಕ್ಕೆ ಮತದಾರರ ಹಕ್ಕನ್ನು ಕೊಡಿಸ್ತಕ್ಕಂಥದ್ದು ನಮ್ಮ ಸಂವಿಧಾನದ ಮೊದಲನೇ ಹಕ್ಕು. ಅದನ್ನ ನಾವು ಆ ಕೆಲಸವನ್ನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಆ ನಿಟ್ಟಿನ ಮೇಲೆ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥದ್ದು. ಈಗ ನೀವು ಎರಡನೇ ಪಟ್ಟಿದು ನೀವೇನು ಹೇಳ್ತಾ ಇದ್ದೀರಾ, ನಾನು ಮುಂಚೆಯಿಂದಲೂ ಒಂದು ಹೇಳಿದ್ದೀನಿ, ಅದೆಲ್ಲ ಹೈಕಮಾಂಡ್ ಅವರು ನಿರ್ಧಾರ. ಹೈಕಮಾಂಡ್ ಅವರು ಎಲ್ಲರಿಗೂ ಆಸೆ ಇರ್ತದೆ, ಎಲ್ಲರೂ ಕೂಡ ಕೆಲವರಿಗೆಲ್ಲ ಬೇಡಿಕೆಗಳಿರ್ತವೆ, ಅದು ತಪ್ಪೇನಿಲ್ಲ. ಬೇಡಿಕೆಗಳು ಅವ್ರ ವ್ಯಾಪ್ತಿಗೆ ಬಿಟ್ಟು ಬಿಡ್ತೀವಿ. ಆದರೆ ಫೈನಲ್ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ಬೇಕಾಗ್ತದೆ. ಅದನ್ನು ಈ 18 ಏನು ರಾಜ್ಯಸಭಾ ಮತ್ತು MLC ವಿಧಾನ ಪರಿಷತ್ತಿನ ಚುನಾವಣೆ ಆದ ತಕ್ಷಣ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೆಚ್ಚು ಕಮ್ಮಿ ಅವ್ರು ಫೈನಲೈಸ್ ಮಾಡಿಬಿಟ್ಟು ಬೇಗ ಮಾಡ್ತಾರೆ ಅಂತ ಹೇಳಿ ಒಂದು ವಿಶ್ವಾಸ ಇದೆ. ಶಾಲೆಗಳು ಆರಂಭ ಆಗಿದೆ ಸರ್, ಶಿಕ್ಷಣ ಸಚಿವರಿಲ್ಲ, ಅದಕ್ಕೆ ಆದ್ಯತೆ ಕೊಡಬೇಕಾಗಿತ್ತು. ಶಿಕ್ಷಣ ಸಚಿವರಿಲ್ಲ ಅಂತ ಹೆಂಗೆ ಹೇಳ್ತೀರಾ? ಮಾನ್ಯ ಮುಖ್ಯಮಂತ್ರಿ ಕೈಲೇ ಅದು ಇಲಾಖೆ ಇದೆ, ಅವರ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾರೆ, ಅವರೇ ವಿಶೇಷವಾಗಿ. ಆಮೇಲೆ ಫಸ್ಟ್ ಅವರು ಘೋಷಣೆ ಮಾಡಿರೋದು ಯಾರಿಗೆ? ವಿದ್ಯಾರ್ಥಿಗಳಿಗೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಶಿಕ್ಷಣ ಸಚಿವರ ಇಲ್ಲ ಅಂತ ಹೇಳಿಬಿಟ್ರೆ ಹೆಂಗಾಗ್ತದೆ? ಎಷ್ಟೊಂದು ಸತಿಗೆ ನೀವು ತೆಲಂಗಾಣಲ್ಲಿ ರೇವಂತ್ ರೆಡ್ಡಿಯವರೇ ಶಿಕ್ಷಣ ಸಚಿವರಲ್ಲಿ. ಸೊ ಶಿಕ್ಷಣ ಸಚಿವರಿಲ್ಲ ಅಂತ ಹೇಳ್ಬಾರ್ದು. ಮೊನ್ನೆ ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ, ಮೊನ್ನೆ ಮುಖ್ಯಮಂತ್ರಿಗಳು ಅದನ್ನು ನೋಡ್ತಾ ಇದ್ದಾರೆ. ಅವ್ರ ಇಲಾಖೆಯಿಂದ ಎಲ್ಲ ಬ್ರೀಫಿಂಗು ಕೂಡ ತಗೊಂಡಿದ್ದಾರೆ ಒಳ್ಳೆ ರೀತಿಯಲ್ಲಿ. ಏನಂದರೆ ಟೈಮ್ಲಿ ಯಾವಾಗ ಶುರು ಆಯಿತು ಕ್ಲಾಸಸ್ಸು ಆ ಟೈಮಲ್ಲಿ ಇನ್ನೂ ಯಾರು ಓದ್ ತಗೊಂಡಿರಲಿಲ್ಲ. ಇದೆಲ್ಲ ಆಗದೆ ಇರೋದು ಸ್ವಲ್ಪ ಗೊಂದಲ ಅಂತೇಳಿ ನೀವು ಅನ್ಕೊಂಡು ಅದೆಲ್ಲ ಹೈಕಮಾಂಡಿಗೆ ಬಿಡಬೇಕಾಗತ್ತೆ. ಅದನ್ನು ನಿಮ್ಮ ಜೊತೆಗೆ ನಾನು ಚರ್ಚೆನೂ ಮಾಡೋದಕ್ಕೆ ಹೋಗೋದಿಲ್ಲ. ಹೈಕಮಾಂಡ್ ಅವ್ರಿಗೆ ಗೊತ್ತಿದೆ ಏನು ನಿರ್ಧಾರ ತಗೊಳ್ಬೇಕು, ಅದು ಒಳ್ಳೆ ರೀತಿಯಲ್ಲಿ ನಿರ್ಧಾರವನ್ನು ತಗೊಳ್ತಾರೆ. ನಿಮ್ಮ ಕನಸಿನ ಕೂಸು ಪಬ್ಲಿಕ್ ಶಾಲೆ. ಪಬ್ಲಿಕ್ ಶಾಲೆ ಇಲ್ಲ, ಕನಸಿನ ಕೂಸು ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕನಸಿನ ಕೂಸು ಅದು ಆಗ್ತದೆ, ಅದು ಕಂಟಿನ್ಯೂ ಆಗೇ ಆಗ್ತದೆ. ಶಿವಮೊಗ್ಗದಲ್ಲೇ ಮಾಡ್ತಾರೆ, ಅದು ಸರ್ಕಾರದಿಂದ ಆದಷ್ಟು ಬೇಗ ನಡೀತದೆ. ಆ ಟೈಮಲ್ಲಿ ಸ್ವಲ್ಪ ಈ ಬದಲಾವಣೆ ಇದೆಲ್ಲ ಆಗಿರೋದ್ರಿಂದ ಸ್ವಲ್ಪ ಗೊಂದಲ ಆ ಕಾರ್ಯಕ್ರಮಕ್ಕೆ ಆಯ್ತಾ ಹೊರತು ಆ ಕಾರ್ಯಕ್ರಮ ನಿಂತಿದೆ ಅಂತ ಹೇಳಲ್ಲ. ಆ ಕಾರ್ಯಕ್ರಮ ಇದೆ. 1,000 ಶಾಲೆ ಏನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಬೇಕು ಅದಾಗ್ತವೆ. ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಇನ್ನೇನೇನು ಬದಲಾವಣೆ ಎಲ್ಲದೂ ಕೂಡ ಚೆನ್ನಾಗುತ್ತೆ. ಮೊನ್ನೆನೂ ಕೂಡ ರಿಸಲ್ಟ್ಸು ಕೂಡ ನೀವು ನೋಡಿದ್ರಿ. ಭಾಳ ಸಂತೋಷ ಏನು ಅಂದರೆ CETಯಲ್ಲೂ ಕೂಡ ಯಾರು CBSE ICIC ಅಂತೇಳಿ ಅದು ಗುಂಗಿತ್ತು ಸಾಮಾನ್ಯ ಜನರಲ್. ICIC ಅಂದರೆ ಗುಡ್ ಕ್ವಾಲಿಟಿ, CBSE ಅಂದರೆ ಅದಕ್ಕೆಲ್ಲ ಈ CETಯಲ್ಲಿ ಉತ್ತರ ಕೊಟ್ಟಿರೋದು ಶೇಕಡಾವಾರು 78%, 74% ಯಾರು ನಮ್ಮ ಸ್ಟೇಟ್ ಬೋರ್ಡ್ ಅವರು. ಅಂದರೆ ಕ್ವಾಲಿಟಿ ಆಫ್ ಎಜುಕೇಷನ್ ನಮ್ಮ ಸ್ಟೇಟ್ ಬೋರ್ಡಲ್ಲಿ ತುಂಬ ಅದ್ಭುತವಾಗಿದೆ, ಚೆನ್ನಾಗಿದೆ. ಕೊರತೆಗಳು ಬೇಕಾದಷ್ಟಿದಾವೆ, ಅದು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರದಿಂದ ಮಾಡ್ತಾರೆ. ಬಹಳಷ್ಟು ಜನ ಸಚಿವರಾಗಬೇಕು ನೋಡಿ, ಅದೆಲ್ಲದೂ ಕೂಡ ಅದೆಲ್ಲ ಹೈಕಮಾಂಡ್ ಅವ್ರು ಸರಿ ಮಾಡ್ತಾರೆ. ಹೌದು, ಸಿದ್ಧತೆ ಎಲ್ಲ ಚೆನ್ನಾಗಿದೆ. ನಮ್ಮ 5 ಕ್ಯಾಂಡಿಡೇಟ್ ಗೆಲ್ತಾರೆ. ಸಫಿಷಿಯೆಂಟ್ ಆಗಿ ಮತನೂ ಕೂಡ ಇದೆ, ಯಾವುದೇ ಥರದ ತೊಂದರೆ ಇಲ್ಲ, ಎಲ್ಲರೂ ಗೆಲ್ತಾರೆ. ಯಾರು ಮೇಲ್ಮನೆಯಲ್ಲೂ ಕೂಡ ಕೇಳ್ತಾರೆ, ಇಲ್ಲೂ ಕೂಡ 2 ಮೇಲ್ಮನೆಯಲ್ಲಿ ಎಲ್ಲೆಲ್ಲಿ ಹಾಕಿದ್ದಾರೆ ಅವರೆಲ್ಲರೂ ಕೂಡ ಗೆಲ್ತಾರೆ. ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ರೆ ಅವ್ರು ಉತ್ತರ ಕೊಡಬೇಕು. ನಾನು ನಿಮಗೆಲ್ಲ ನಿಮ್ಮ ಪ್ರಶ್ನೆಗಳಿಗೆ ನಾನು ಬೇರೆಯವ್ರಿಗೆ ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ಈಗ ಪಕ್ಷ ತೀರ್ಮಾನ ಮಾಡಿದೆ. ಜಾರಕಿಹೊಳಿ ಅವರು ಇನ್ನೊಂದು ಹೇಳಿದ್ದಾರೆ, ಈಗ ಪಕ್ಷನ ತೀರ್ಮಾನ ಮಾಡಾಯಿತು, ಇನ್ಮೇಲೆ ಹೈಕಮಾಂಡ್ ಅವ್ರು ಹೆಂಗೆ ಹೇಳ್ತಾರೆ ಅದು ಕೇಳಿಕೊಂಡು ನಾವು ಕೆಲಸ ಮಾಡಬೇಕು ಅಂತ ಹೇಳಿರೋದ್ರಿಂದ ಆಸೆಗಳು ಬೇಕಾದ ಜನರಿಗೆ ಎಲ್ಲರಿಗೂ ಇರ್ತದೆ. ಆದರೆ ಅದಾಗಲಿಲ್ಲ ಅಂದಾಗ ಹೈಕಮಾಂಡ್ ಅವ್ರ ತೀರ್ಮಾನಕ್ಕೆ ನಾವೆಲ್ಲ ತಲೆಬಾಗ್ತಕ್ಕಂಥ ಕೆಲಸವನ್ನು ಅದೊಂದು ದುರಂತ. ಅದು BJPಯವ್ರ ಚಾಳಿ. ನೀವು ಅದೇನು ಸ್ಪೆಷಲಾಗಿ ಕೇಳೋದೇ ಬೇಡ. ನಂಬಿಟ್ಟು ಹಾಳಾಗ್ತಿದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಾನು ಈಗ ಹೆಚ್ಚು ಏನೇ ಮಾತಾಡಿದನ್ನು ಬೇರೆಯವರು ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಉತ್ತರ ಕೊಡ್ತಾರೆ, ಅದನ್ನು ಹೇಳದೇ ಇರೋದು ಒಳ್ಳೆಯದು. ಬಟ್ ಅವರಿಗೆ ಅಗರ್ವ ಕೊಟ್ಟಿದ್ದಾರೆ ಅಂತ ಹೇಳಿ ಅಷ್ಟು ಹೇಳಿ ನಿಲ್ಲಿಸ್ಬಿಡ್ತೀನಿ ಅಷ್ಟೇ. ಅವ್ರು ಮಾಡ್ಕೊಂಡಿರೋದು ಅದು BJPಯವ್ರು JDS ಅವರು ಅವ್ರು ಸವಸ ಮಾಡಿ ಮಾಡ್ಕೊಂಡಿರೋದು. ಅವ್ರಿಗೆ ಸೆಟ್ ಆಗಲ್ಲ. ಆದರೂ ಕೂಡ ಯಾವುದೋ ಒಂದು ಚಿಂತನೆ ಮೇಲೆ ಹೋದರು. ಈಗ ಅವ್ರು ಕೈ ಕೊಟ್ಟರು. ಅದು ಮುಂಚೆ
ನಾವೆಲ್ಲ ನೋಡಿ ಬಂದವರು. ನಾನು BJP ಎಲ್ಲ ಇದ್ದವನು, ಇಲ್ಲ ಅಂತ ಹೇಳಲ್ಲ, ಅದನ್ನೆಲ್ಲ ನೋಡ್ಕೊಂಡ್ಬಂದು.